ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಹಾಗೆಯೇ ಮಕ್ಕಳೇ, ನಿಮ್ಮೆಲ್ಲರಿಗೂ ದೊಡ್ಡವರು ಯಾರು ಆನ್ಲೈನ್ ತರಗತಿ ಭಾಗ 2ಕ್ಕೆ ಸ್ವಾಗತ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ದೊಡ್ಡವರು ಯಾರು ಎಂಬ ಒಂದು ಕಥೆಯನ್ನು ನಾವು ನೋಡಿದ್ದೀವಿ, ಹೌದಲ್ವಾ? ಹಾಗೆ ಆ ಕಥೆಯ ಸಾರಾಂಶವನ್ನು ಸಹ ನಾವು ತಿಳಿದುಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಇವತ್ತಿನ ಅವಧಿಯಲ್ಲಿ ದೊಡ್ಡವರು ಯಾರು ಪಾಠದ ಅಭ್ಯಾಸ, ಹಾಗೆ ಭಾಷಾ ಚಟುವಟಿಕೆ ಮತ್ತು ಬಳಕೆ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಇಲ್ಲಿ ಪದಗಳ ಅರ್ಥವನ್ನು ನೀಡಿದರೆ ಅದನ್ನು ಒಂದು ಬಾರಿ ನೋಡೋಣ. ಸಂಸಾರ ಅಂದರೆ ಪರಿವಾರ, ಕುಟುಂಬ. ವರ ಎಂದರೆ ಮದುವೆಯಾಗುವ ಹುಡುಗ ಅಥವಾ ಮದುಮಗ. ಜಗತ್ತು ಎಂದರೆ ಲೋಕ. ಜಗತ್ತು ಎಂದರೆ ಲೋಕ, ವಿಶ್ವ. ತಕ್ಕ ಅಂದರೆ ಯೋಗ್ಯವಾದ ಅಥವಾ ಸಮರ್ಥ. ಸೂರ್ಯ ಅಂದರೆ ರವಿ. ಸೂರ್ಯ ಎಂದರೆ ರವಿ ಎಂಬ ಅರ್ಥ ಬರುತ್ತೆ. ಬೆಟ್ಟ ಅಂದರೆ ಪರ್ವತ. ಬೆಟ್ಟ ಅಂದರೆ ಪರ್ವತ ಅಥವಾ ಗಿರಿ ಅಂತಲೂ ಸಹ ನಾವು ಕರಿತೀವಿ. ನಂತರದ್ದು ಸಂಭ್ರಮ. ಸಂಭ್ರಮ ಅಂದರೆ ಉತ್ಸಾಹ ಅಥವಾ ಸಡಗರ. ಸಂಭ್ರಮ ಅಂದರೆ ಉತ್ಸಾಹ ಅಥವಾ ಸಡಗರ. ವಿಚಾರ. ವಿಚಾರ ಅಂದರೆ ವಿಷಯ ಅಥವಾ ಸಂಗತಿ. ವಿಚಾರ ಅಂದರೆ ವಿಷಯ ಅಥವಾ ಸಂಗತಿ. ಬಹಳ ಅಂದರೆ ಹೆಚ್ಚು ಅಥವಾ ಅಧಿಕ. ಮದುವೆ ಅಂದರೆ ಲಗ್ನ, ವಿವಾಹ, ಕಲ್ಯಾಣ. ನೋಡಿ, ಮದುವೆ ಅಂದರೆ 3 ಅರ್ಥ ಬರುತ್ತೆ: ಲಗ್ನ, ವಿವಾಹ, ಕಲ್ಯಾಣ. ಇದು ಮದುವೆಗೆ ಇರುವಂತಹ ಇನ್ನಿತರ ಅರ್ಥಗಳು. ನಾವಿಷ್ಟು ಇಲ್ಲಿಯವರೆಗೆ ನೋಡಿದ್ದು ಪದಗಳ ಅರ್ಥ. ನಂತರ ಇವಾಗ ನಾವು ಮುಂದಿನ ಒಂದು ಭಾಗವನ್ನು ನೋಡೋಣ. ಮುಂದಿನ ಭಾಗ ಅಭ್ಯಾಸ ಭಾಗ. ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ: ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಉತ್ತರ: ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು. ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು. ಎರಡನೇ ಪ್ರಶ್ನೆ: ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ಉತ್ತರ: ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು. ತಂದೆ ತಾಯಿ ಇಲಿಗಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು. ಇದು ಎರಡನೇ ಪ್ರಶ್ನೆಗೆ ಉತ್ತರ. ಮೂರನೇ ಪ್ರಶ್ನೆ: ತಾಯಿ ಇಲಿ ಏನೆಂದು ಹೇಳಿತು? ತಾಯಿ ಇಲಿ ಏನೆಂದು ಹೇಳಿತು? ಉತ್ತರ: ತಾಯಿ ಇಲಿ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ಹೇಳಿತು. ತಾಯಿ ಇಲಿ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ಹೇಳಿತು. ಇದು ಮೂರನೇ ಪ್ರಶ್ನೆಗೆ ಉತ್ತರ. ನಾಲ್ಕನೇ ಪ್ರಶ್ನೆ:
ಜಗತ್ತನ್ನು ಬೆಳಗುವವರು ಯಾರು? ಜಗತ್ತನ್ನು ಬೆಳಗುವವರು ಯಾರು? ಉತ್ತರ: ಜಗತ್ತನ್ನು ಬೆಳಗುವವರು ಸೂರ್ಯ. ಜಗತ್ತನ್ನು ಬೆಳಗುವವರು ಸೂರ್ಯ. ಇದು 4ನೇ ಪ್ರಶ್ನೆಗೆ ಉತ್ತರ. 5ನೇ ಪ್ರಶ್ನೆ: ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಸೂರ್ಯನಿಗೆ ಇಲಿಗಳು ಮದುವೆಯ ವಿಚಾರ ತಿಳಿಸಿದವು. ಸೂರ್ಯನಿಗೆ ಇಲಿಗಳು ಮದುವೆಯ ವಿಚಾರ ತಿಳಿಸಿದವು. ಇದು 5ನೇ ಪ್ರಶ್ನೆಗೆ ಉತ್ತರ. ಮುಂದಿನದ್ದು 6ನೇ ಪ್ರಶ್ನೆ: ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು? ಯಾರ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು? ಉತ್ತರ: ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು. ಇದು 6ನೇ ಪ್ರಶ್ನೆಗೆ ಉತ್ತರ. ಮುಂದಿನ ಮೇನ್ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲ ಪ್ರಶ್ನೆ: ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂಬುದಾಗಿ ನಾವು ಇಲ್ಲಿ ಬರೀಬೇಕಾಗುತ್ತೆ. ಯಾರು ಹೇಳಿದ್ದು? ತಾಯಿ ಇಲಿ. ಯಾರಿಗೆ? ತಂದೆ ಇಲಿಗೆ. ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು ಹೇಳಿದ್ದು ತಾಯಿ ಯಾರಿಗೆ ಅಂದರೆ ತಂದೆ ಇಲಿಗೆ. 2ನೇದು: ಇಲ್ಲ ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ. ಯಾರು ಹೇಳಿದ್ದು? ಮೋಡ. ಯಾರಿಗೆ? ಇಲಿಗಳ ಸಂಸಾರಕ್ಕೆ. ಯಾರು ಹೇಳಿದ್ದು? ಮೋಡ. ಯಾರಿಗೆ ಹೇಳಿದ್ದು? ಇಲಿಗಳ ಸಂಸಾರಕ್ಕೆ. ಇದು 2ನೇ ಪ್ರಶ್ನೆ. 3ನೇದು: ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ಯಾರು ಹೇಳಿದ್ದು? ತಂದೆ ಇಲಿ. ಯಾರಿಗೆ? ತಾಯಿ ಇಲಿಗೆ. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತಂದೆ ಇಲಿ ತಾಯಿ ಇಲಿಗೆ ಹೇಳಿತು. ಇದು 3ನೇ ಪ್ರಶ್ನೆ. ಈಗ ನಂತರ ದ ಮೇನ್ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸು. ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಅದನ್ನು ಓದಿ ಆ ವಾಕ್ಯದಲ್ಲಿ ಏನಾದರೂ ತಪ್ಪಿದರೆ ಅದನ್ನು ಸರಿಪಡಿಸಿ ಬರಿಬೇಕಾಗುತ್ತೆ. ಮೊದಲ ಪ್ರಶ್ನೆ: ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು. ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು. ಇಲ್ಲೇನು ಉತ್ತರ ಬರೀಬೇಕು? ಇಲ್ಲಿ ರಾಂಗ್ ಇದೆ. ಏನಂದರೆ ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ಹುಲಿಗಳ ಸಂಸಾರ ಅಲ್ಲ, ಇಲಿಗಳ ಸಂಸಾರ ಇತ್ತು ಅಂತ ಅಲ್ಲಿ ನಾವು ಸರಿಪಡಿಸಿ ಬರಿಬೇಕು. 2ನೇದು: ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಇಲ್ಲಿ ಏನು ತಪ್ಪಿದೆ? ಮಗನಿಗೆ ಎಂಬ ಪದ ತಪ್ಪಾಗಿದೆ. ಅದನ್ನು ಸರಿಪಡಿಸಿ ನಾವು ಇಲ್ಲಿ ಬರಿಬೇಕು. ಮಗನಿಗೆ ಎಂಬ ಜಾಗದಲ್ಲಿ ಮಗಳಿಗೆ ಎಂಬ ಪದವನ್ನು ಬರೆದು ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮುಂದಿನದ್ದು: ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಇಲ್ಲಿ ಏನು ತಪ್ಪಿದೆ ಅಂದರೆ ಇರುವೆಗಳು ಎಂಬ ಪದ ತಪ್ಪಿದೆ. ಅದನ್ನು ನಾವು ಸರಿಪಡಿಸಿ ಬರಿಬೇಕಾಗುತ್ತೆ. ನೋಡಿ, ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಇಲ್ಲಿ ಇರುವೆ ಬದಲು ಇಲಿಗಳು ಎಂಬ ಪದವನ್ನು
ನಾವು ಸರಿಪಡಿಸಿ ಬರೀಬೇಕು. ಇದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನಾವು ಇಲ್ಲಿಯವರೆಗೆ ನೋಡಿದ್ದು ತಪ್ಪಿದ್ದಂತಹ ವಾಕ್ಯಗಳನ್ನು ಸರಿಪಡಿಸಿ ಬರೆಯುವಂಥದ್ದನ್ನು ನಾವು ನೋಡಿದ್ದೀವಿ. ಇವಾಗ ಮುಂದಿನದ್ದು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ಇಲ್ಲಿ ಒಂದು ವಾಕ್ಯದ ಕೊಟ್ಟಿದ್ದಾರೆ, ಆ ವಾಕ್ಯದಲ್ಲಿ ಪದಗಳು ಬೇರೆ ಬೇರೆಯಾಗಿದೆ, ಅದನ್ನು ಸರಿಯಾಗಿ ಜೋಡಿಸಿ ನಾವು ಬರೀಬೇಕಾಗುತ್ತೆ. ಮೊದಲನೆಯದು, ತಂದೆ ಇಲಿಗಳು ಯೋಚಿಸಿದವು ತಾಯಿ. ತಂದೆ ಇಲಿಗಳು ಯೋಚಿಸಿದವು ತಾಯಿ. ಇಲ್ಲಿ ವಾಕ್ಯ ತಪ್ಪಿದೆ, ಅದನ್ನು ಸರಿಪಡಿಸಿ ಬರೆದಾಗ ತಂದೆ ತಾಯಿ ಇಲಿಗಳು ಯೋಚಿಸಿದವು. ತಂದೆ ತಾಯಿ ಇಲಿಗಳು ಯೋಚಿಸಿದವು. ಎರಡನೇದು, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ. ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ. ಇಲ್ಲಿ ನಾವು ವಾಕ್ಯವನ್ನು ಸರಿಪಡಿಸಿ ಬರೀಬೇಕಾಗುತ್ತೆ. ಇಲ್ಲಿ ಪದಗಳು ಬದಲಾಗಿದೆ, ಬದಲಾದಂಥ ಪದವನ್ನು ಸರಿಯಾಗಿ ನಾವು ಜೋಡಿಸಿ ಬರೀಬೇಕು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಇದು ಸರಿಯಾದ ವಾಕ್ಯ. ನಂತರದ್ದು ಮೂರನೇದು, ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಇಲ್ಲಿ ನಾವು ತಪ್ಪಾಗಿರುವಂಥ ವಾಕ್ಯವನ್ನು ಸರಿಪಡಿಸಿ ಬರೀಬೇಕು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ನೋಡಿ ಮಕ್ಕಳೇ, ನಾವು ಇಲ್ಲಿಯವರೆಗೆ ದೊಡ್ಡವರು ಯಾರು ಪಾಠದ ಅಭ್ಯಾಸ ಚಟುವಟಿಕೆಗಳನ್ನು ಹಾಗೆಯೇ ಭಾಷಾ ಚಟುವಟಿಕೆಯನ್ನು ನೋಡಿದ್ದೀವಿ. ಹಾಗೆ ಉಳಿದಂತಹ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಯವರೆಗೆ ನಾವು ನೋಡಿದಂತಹದ್ದು ಪ್ರಶ್ನೆ ಉತ್ತರ ಹಾಗೆಯೇ ಅಭ್ಯಾಸ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಉಳಿದಂಥದ್ದನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.